ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಪ್ರಗತಿಪರ ಚಿಂತನೆಯ ಮೂಲಕ ತುಂಡು ಭೂಮಿಯಲ್ಲಿ ಬೆಳೆ ಬೆಳೆದು ಕುಟುಂಬದ 6 ಜನರನ್ನ ಸಲಹುತ್ತಿರುವ ಹನುಮಂತಪ್ಪ ಗ್ರಾಮದ ಇತರ ರೈತರಿಗೂ ಮಾದರಿ. ಇವರ ಈ ಸಾಹಸವನ್ನ ಕಂಡು ದೊಡ್ಡ ಭೂ ಹಿಡುವಳಿದಾರರು ಸಹ ಬೆರಗಾಗಿದ್ದಾರೆ. ಇವ್ರು ನೋಡಿದ್ರೆ ನನಗೆ ವಂಡರ್ ಅನಿಸ್ತದ್ರಿ. ಯಾಕಂದ್ರೆ ಇವ್ರು 5 ಗುಂಟೆ ಒಳಗೆ ಇಷ್ಟು ಕಷ್ಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಅವ್ರು ಹೊಟ್ಟೆ ಜೀವನ ಮಾಡ್ಕೊಂಡು ಹೋಗ್ತಾರಲ್ಲ, ಅಂದ್ರೆ 15 ಎಕರೆ ಜಮೀನು ಇದ್ದವ್ರ ಮಾಡ್ಕೊಂಡು ಹೋಗೋದಾಗೋದಿಲ್ಲ, ಸಾಲ ಸಮದ ಮಾಡ್ಕೊಂತಾರ. ಅಂಥದ್ರೊಳಗೆ 5 ಗುಂಟೆದೊಳಗೆ ಜೀವನ ನಡೆಸ್ತಾರಂತ ಇದು ನಮ್ಗೆ ವಂಡರ್ ಆಗೋದ. ಆಸ್ತಿ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಮಂದಿ ಮಕ್ಕಳು ತಮ್ಮ ಹೆತ್ತ ತಂದೆ ತಾಯಿಯನ್ನೇ ಮನೆಯಿಂದ ಹೊರಹಾಕಿದ ಉದಾಹರಣೆಗಳಿವೆ. ಆದರೆ ಕೇವಲ 5 ಗುಂಟೆ ಭೂಮಿಯಲ್ಲಿಯೇ ಉತ್ತಮ ಬೆಳೆ ತೆಗೆದು ತಮ್ಮನ್ನ ಸಲಹುತ್ತಿರೋ ಮಗನ ಬಗ್ಗೆ ವೃದ್ಧ ತಂದೆ ತಾಯಿಗೆ ಎಲ್ಲಿಲ್ಲದ ಪ್ರೀತಿ. ತಮ್ಮ ಈ ಇಳಿ ವಯಸ್ಸಿನಲ್ಲೂ ಮಗನ ಜೊತೆ ಹೊಲದಲ್ಲಿ ಕೆಲಸ ಮಾಡೋ ಮೂಲಕ ಮಗನ ಕಾಯಕಕ್ಕೆ ತಾವು ನೆರವಾಗ್ತಾರೆ. ಏನೇ ಆದರೂ ಮನಸ್ಸಿದ್ದರೆ ಮಾರ್ಗ ಎನ್ನುವಂತೆ ತುಂಡು ಭೂಮಿಯಲ್ಲಿಯೇ ಉತ್ತಮ ಬೆಳೆ ತೆಗೆದು ಬದುಕು ನಡೆಸ್ತಿರೋ ಹನುಮಂತಪ್ಪ ಕುಟುಂಬ ಕಟ್ನೂರು ಗ್ರಾಮಕ್ಕೆ ಮಾದರಿಯಾಗಿದೆ. ಮಳೆ ಇಲ್ಲ, ಬೆಳೆ ಇಲ್ಲ, ಸಾಲಬಾಧೆ ಅಂತ ಆತ್ಮಹತ್ಯೆಗೆ ಶರಣಾಗೋ ರೈತರ ಮಧ್ಯೆ ಕಾಯಕ ಯೋಗಿ ಹನುಮಂತಪ್ಪ ಮಾದರಿ ಎನಿಸಿಕೊಂಡಿದ್ದಾರೆ. SR ಹನುಮಂತಯ್ಯ, ಸುವರ್ಣ ನ್ಯೂಸ್ 24/7, ಹುಬ್ಬಳ್ಳಿ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು